ಇನ್ನು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 15 ಲಕ್ಷ ಸಸಿಗಳನ್ನು ನೆಡ್ತಾ ಇದ್ದೀವಿ, 15 ಲಕ್ಷ ಗಿಡಗಳನ್ನು ನೆಡ್ತಾ ಇದ್ದೀವಿ. ಬಿಜೆಪಿ ರೀತಿಯಲ್ಲಿ ಇಡೀ ಅಂಡಮಾನನ್ನೇ ಕಿತ್ತು ಬಿಸಾಕ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಕೆಂಡಕಾರಿದ್ದಾರೆ. ಅರಾವಳಿಯನ್ನೇ ಅಂಬಾನಿಗೆ ಮಾರೋದಕ್ಕೆ ಹೊರಟಿದ್ಯಾರು? ರಾಜಸ್ಥಾನದಲ್ಲಿ ಜೆಡಿಎಸ್ನವರು ಪಾದಯಾತ್ರೆ ಮಾಡಲಿ. ಅಂಡಮಾನ್ಗೆ ಬಿಡದಿ ಯಾಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಇವರು? ಇನ್ನು ಬಿಜೆಪಿಯವರಿಗೆ ಸಾಮಾನ್ಯ ಪ್ರಜ್ಞೆ ಏನಾದರೂ ಇದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ರೈತರು ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಆ ರೈತರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಯಾರು ರೈತರ ವಿರುದ್ಧ ಜಬರ್ದಸ್ತಿ ಮಾಡೋದಕ್ಕಾಗಲ್ಲ. ಕೃಷಿಯನ್ನೇ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ವಾಪಸ್ ಕೊಡ್ತೀವಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಗುಜರಾತ್ನಲ್ಲಿ ಹೋಗಿ ಮಾಡಿ ಅರಾವಳಿನೇ ಕಿತ್ತು ತೆಗಿಯೋಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು, ನೆನಪಿದ್ಯಾ ನಿಮಗೆ? ರಾಜಸ್ಥಾನ್ ಗೌರ್ಮೆಂಟು ಯಾರು ಗೌರ್ಮೆಂಟು? ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ ಬಿ ಜೆ ಪಿಯವರು. ಆ ಸ್ಮಾರ್ಟ್ ಸಿಟಿ ಹೆಂಗೆ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನು ಎನ್ ಎ ಹ್ಯಾರಿಸ್ ಅವರು, ಬಿ ಡಿ ಎದವರು ಮತ್ತು ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತೊಗೊಂಡಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಆ್ಯಂಡ್ ಅರ್ಬನೈಸೇಷನ್. ನೀವು ಬಿ ಜೆ ಪಿ ಥರ ಇಡೀ ಅಂಡಮಾನ್ನೇ ಕಿತ್ತು ಬಿಸಾಕ್ತಾ ಇಲ್ಲ ಅಲ್ಲ, ಅಂಡಮಾನಿಗೆ ಕಂಪೇರ್ ಮಾಡ್ತಾ ಇದ್ದಾರಲ್ಲ. ಬಿ ಜೆ ಪಿಯವರಿಗೆ ಸಾಮಾನ್ಯ ಪ್ರಜ್ಞೆ ಇದೆಯಾ? ಅಂಡಮಾನು ರಿಚ್ ಇನ್ ಬಯೋಡೈವರ್ಸಿಟಿ, ಎಕೋಡೈವರ್ಸಿಟಿ. ಅದಕ್ಕೆ ಮತ್ತು ಬಿಡದಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಇವರೆಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಸಿ ಎಮ್ ಇದ್ದಾಗ ಮಾಡಿದ್ರಲ್ಲ ಜೆ ಡಿ ಎಸ್ನವರು. ಅವಾಗ ಯಾವ ಬ್ರ್ಯಾಂಡ್ ಕಟ್ಟಿದ್ರಪ್ಪ ಅವರು? ಅವಾಗ ಎಷ್ಟು ಮರ ನೆಟ್ಟಿದ್ರು? ಗುಜರಾತ್ನಲ್ಲೂ ಹೋಗಿ ಮಾಡಿ ಅರಾವಳಿ